ಕನ್ನಡ ಭಾಷೆಯ ಶ್ರೀಮಂತಿಕೆಯನ್ನು ಹೆಚ್ಚಿಸಿದ ಕರಾವಳಿ ಕರ್ನಾಟಕದ ಸಾಂಸ್ಕೃತಿಕ ಗುರುತಾಗಿರುವ ಕುಂದಾಪುರ ಕನ್ನಡವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಂದಾಪುರ ಕನ್ನಡ ಅಧ್ಯಯನ ಪೀಠ ಹಾಗೂ ಯಡಾಡಿ ಮತ್ಯಾಡಿಯ ಸುಜ್ಞಾನ ಪದವಿ ಪೂರ್ವ ಕಾಲೇಜು ಜಂಟಿಯಾಗಿ ಜುಲೈ 6ರಂದು ವಾಲ್ಬೆಲ್ಲ ಇದು ಕುಂದಾಪುರ ಕನ್ನಡದ ಸಿಹಿ ಎಂಬ ವಿಭಿನ್ನ ಶೀರ್ಷಿಕೆಯೊಂದಿಗೆ ಸಾಂಸ್ಕೃತಿಕ ಸ್ಪರ್ಧೆ ಮತ್ತು ಚಿತ್ರಕಲಾ ಸ್ಪರ್ಧೆಯ ಕಾರ್ಯಕ್ರಮವೊಂದನ್ನು ಆಯೋಜಿಸಿತು. ಮಾಜಿ ಸಚಿವರು ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಂದಾಪುರ ಕನ್ನಡ ಅಧ್ಯಯನ ಪೀಠದ ಸದಸ್ಯರೂ ಆದ ಕೆ. ಜಯಪ್ರಕಾಶ್ ಹೆಗಡೆ ಇತರ ಗಣ್ಯರೊಂದಿಗೆ ದೀಪ ಪ್ರಜ್ವಲನದ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಭಾಷೆಯ ಉಳಿವಿಗೆ ಅಗತ್ಯವಾಗಿ ಏನು ಮಾಡಬಹುದು ಎಂಬುದರ ಕುರಿತು ಮಾತನಾಡಿದರು. ಅದಕ್ಕೆ ಭಾಷೆ ಅಂದ್ರೆ ಎಂತ ಜಾನ್ ಸ್ಟುವರ್ಟ್ ಮಿಲ್ ಇಂಗ್ಲಿಷ್ ನಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಲ್ಯಾಂಗ್ವೇಜ್ ಇಸ್ ದ ಲೈಟ್ ಆಫ್ ಮೈಂಡ್ ಅಂತ, ಮೆದುಳಿನ ದೀಪ ಅಂತ. ಭಾಷೆ ಮೆದುಳಿನ ದೀಪ. ಆ ದೀಪ ನೀವು ಉಳಿಸ್ಕೊಂಡು ಅದು ಉರಿತಾ ಇರ್ಕೆಗಳಿಕೋ ನಿಮ್ ಮನ್ಸಂಗೆ ಅದ್ರ ಇರ್ಕೆ ನಿಮ್ ಮೆದುಳಂಗ ಅದು ಇದ್ದಾಗ ಕುಂದಾಪುರ ಕನ್ನಡ ಶಾಶ್ವತ ಉಳಿತಿದ್ದಾರೆ. ನಮ್ಮ ಭಾಷೆ ಉಳಿಸ್ಕೊಂಡ್ಕಾರೆ ಕೊನೆ ಪಕ್ಷ ಅಪ್ಪ ಅಬ್ಬಿ ಬೇರೆ ಶಾಲೆಂಕ ಅವ್ರು ಕಲೀರಿ ಬೇರೆ ಭಾಷೆನ, ಮನೆಯಾಗ ಅಪ್ಪ ಅಬ್ಬಿ ಮಕ್ಕಳೊಟ್ಟಿಗೆ ಕುಂದಾಪುರ ಕನ್ನಡ, ನಮ್ಮ ಮನೆಯಂಗೂ ಸಹ ಕುಂದಾಪುರ ಕನ್ನಡದಂಗೆ ಮಾತಾಡೋದು. ರಾತ್ರಿ ಹೆಂಗ್ ಗಂಜಿ ಉಂಟುತ್ತೋ ಅದೇ ರೀತಿಯಲ್ಲಿ ಕುಂದಾಪುರ ಕನ್ನಡವೇ ಮಾತಾಡುವ ಅಭ್ಯಾಸ ಮಾಡದೇ ಇದ್ರೆ ಮುಂದೊಂದು ದಿವಸ ನೆನಪಾಪಂತ ಪರಿಸ್ಥಿತಿ ನಿರ್ಮಾಣ ಆಪುಗಾಗ. ಕಿರುತೆರೆ ನಟಿ ಹಾಗೂ ಬಿಗ್ ಬಾಸ್ ಖ್ಯಾತಿಯ ಅಶ್ವಿನಿ ಗೌಡ ಭತ್ತದ ತೆರಿಗೆ ಭತ್ತ ತುಂಬುವುದರ ಮೂಲಕ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕುಂದಾಪುರದ ಕನ್ನಡವನ್ನ ಕೇಳ್ತಾ ಇದ್ರೆ ನಿಮ್ಮ ಮಾತನ್ನು ಕೇಳ್ತಾ 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 ಇನ್ನಷ್ಟು ಕೇಳಬೇಕು ಅಂತ ಅನ್ನಿಸ್ತು. ಅಷ್ಟು ಅದ್ಭುತವಾಗಿರುವಂತಹ ಭಾಷೆಯ ಶೈಲಿ ನಮ್ಮ ಕುಂದಾಪುರ ಕನ್ನಡ. ಇಲ್ಲಿನ ಜನ, ಇಲ್ಲಿನ ಪ್ರೀತಿ, ಇಲ್ಲಿನ ಪರಿಸರ, ಇಲ್ಲಿನ ಹಾಸ್ಪಿಟಾಲಿಟಿ ನನಗೆ ತುಂಬಾನೇ ಇಷ್ಟ. ಮಾಮ್ ಐ ನೀಡ್ 100 ರೂಪೀಸ್ ಅಂತಾನೆ, ಅವನು ಜಸ್ಟ್ 100 ಅಂತಾನವನು. ಬಟ್ ಆದರೆ ಆ 100 ರೂಪೀಸ್ನ ಗಳಿಸ್ಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ನಮಗೆ ಗೊತ್ತು. ಇದೇ ಮಾತನ್ನು ನಮ್ಮ ತಂದೆಗೆ ಹೇಳೋರು, ಜಸ್ಟ್ 100 ರೂಪಾಯಿ ಅಂತೀಯ ನೀನು ಗಳಿಸ್ ನೋಡು ಅಂತ. ಯಾಕೆ ಇವತ್ತು ಈ ಮಕ್ಳಿಗೆ ಹೇಳ್ತೀನಿ ಅಂದರೆ, ನೀವೆಲ್ಲರೂ ಮೊಬೈಲ್ 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 ಅಂತ ಮುಳುಗೋಗಿರ್ತೀರ. ಹೌದು, ಮೊಬೈಲ್ ಕೂಡ ಬೇಕು, ಆದರೆ ವಿಚಾರಗಳನ್ನ ತಿಳ್ಕೊಳಕ್ ಬೇಕು. ಅಡಿಕ್ಷನ್ಗೋಸ್ಕರ ಆಗಬಾರ್ದು ಮೊಬೈಲ್ ಅನ್ನುವಂಥದ್ದು. ಮೊದಲು ನಾವು ಗಳಿಸ್ಬೇಕು, ಆಮೇಲೆ ಅದನ್ನ ಖರ್ಚು ಮಾಡೋದನ್ನ ಕಲಿಬೇಕು ಅಲ್ವಾ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಸರ್ವರಿಗೂ ಕುಂದಾಪುರ ಕನ್ನಡದ ವಿಶಿಷ್ಟ ಸಿಹಿಯಾಗಿರುವ ಆರೋಗ್ಯಕ್ಕೆ ಅಮೃತದಂತಿರುವ ವಾಲ್ಬೆಲ್ಲವನ್ನು ಸಾಂಕೇತಿಕವಾಗಿ ಹಂಚಲಾಯಿತು. ಈ ಸಂದರ್ಭದಲ್ಲಿ ನಟಿ ಅಶ್ವಿನಿ ಗೌಡ, ಮಂಗಳೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಕುಲಪತಿ ರಾಜು ಮೊಗವೀರ ಹಾಗೂ ಕುಂದಾಪುರ ಕನ್ನಡ ಅಧ್ಯಯನ ಪೀಠದ ಸಂಯೋಜಕ ನಾಗಪ್ಪ ಗೌಡ ಆರ್ ಇವರನ್ನು ಸನ್ಮಾನಿಸಲಾಯಿತು. ಸುಜ್ಞಾನದಂಗಳದಲ್ಲಿ ನಡೆದ ಈ ಅನನ್ಯ ಕಾರ್ಯಕ್ರಮ ನೋಡುಗರಿಗೆ ಒಂದು ಉತ್ಸವದಂತೆ ಭಾಸವಾಯಿತು. ಕಾರ್ಯಕ್ರಮದ ಕಲಾತ್ಮಕ ವೈಖರಿ, ವಿಶಿಷ್ಟ ಬಗೆಯ ವಿನ್ಯಾಸಗಳು ಜನಮನ ಸೂರೆಗೊಂಡವು. ಕಾರ್ಯಕ್ರಮದಲ್ಲಿ ಪ್ರದರ್ಶನಕ್ಕಿಟ್ಟ ಕುಂದಾಪುರ ಭಾಗದಲ್ಲಿ ಪ್ರಾಚೀನ ಕಾಲದಲ್ಲಿ ಬಳಕೆಯಾಗುತ್ತಿದ್ದ ಚನ್ನೆಮಣೆ, ಫಿರಂಗಿ ಮಾದರಿ, ನೇಗಿಲು, ರೇಡಿಯೋ, ಮಂಡೆಹಾಳೆ, ಮಂಕರ್ಕಿ, ಗರಗಸ ಮುಂತಾದವುಗಳು ನೋಡುಗರಿಗೆ ಸುಮಾರು ದಶಕಗಳ ಹಿಂದಿನ ಜನಜೀವನವನ್ನು ಮತ್ತೊಮ್ಮೆ ನೆನಪಿಸಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸುಜ್ಞಾನ ಎಜುಕೇಷನಲ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಕೆ. ರಮೇಶ್ ಶೆಟ್ಟಿ ವಹಿಸಿ ಮಾತನಾಡಿ, ಕುಂದಾಪುರದ ವಿದ್ಯಾಸಂಸ್ಥೆಗಳು ಕುಂದಾಪುರ ಕನ್ನಡ ಭಾಷೆ, ಆಚಾರ ವಿಚಾರ ಉಳಿಸುವತ್ತ ಹೆಜ್ಜೆ ಇಟ್ಟಾಗ ಹಾಗೂ ಮಕ್ಕಳ ಮನದಲ್ಲಿ ಮಾತೃಭಾಷೆಯ ಬಗ್ಗೆ ಅರಿವು ಮೂಡಿದಾಗ ಮಾತ್ರ ಕುಂದಾಪುರ ಕನ್ನಡದ ಉಳಿವು ಸಾಧ್ಯ ಎಂದು ನುಡಿದರು. ಸಂಜೆ 4:30ಕ್ಕೆ ವಾಲ್ಬೆಲ್ಲ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆಯಿತು. ಕಾರ್ಯಕ್ರಮದ ಮೂಲ ಆಶಯವಾಗಿದ್ದ ಕುಂದಾಪುರ ಕನ್ನಡ ಭಾಷಿಕ ಪ್ರದೇಶಗಳ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ ವಿನೂತನ ಸಾಂಸ್ಕೃತಿಕ ಅನನ್ಯತೆಗಳ ರಂಗಾಭಿವ್ಯಕ್ತಿ ಹಾಗೂ ಕುಂದಾಪುರ ನೆಲಮೂಲ ಜೀವನದ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಾನ್ಯ ಹರಿರಾಮ್ ಶಂಕರ್ ಬಹುಮಾನ ವಿತರಿಸಿ ಕುಂದಾಪುರ ಜನತೆಯ ಬಾಂಧವ್ಯ ಹಾಗೂ ಅವರಿಗೂ ಮತ್ತು ಕುಂದಾಪುರಕ್ಕೂ ಇರುವ ನಂಟಿನ ಬಗ್ಗೆ ಮಾತನಾಡಿದರು. ನನ್ನ ಜೀವನದಲ್ಲಿ ಇರುವಂತಹ ಎಲ್ಲ ಸಂದರ್ಭಗಳಲ್ಲೂ ನನಗೆ ಕುಂದಾಪುರ
ವಾಪಸ್ ಕರೆಸಿ ನನಗೆ ಕುಂದಾಪುರದಲ್ಲಿ ಒಂದು ಅಥವಾ ಬೇರೆ ಕಾರ್ಯಕ್ರಮಗಳು ಮಾಡಿಸಿದ್ದಾರೆ. ಇನ್ನೊಂದು ಹೇಳ್ತೀನಿ, ನನ್ನ ಮದುವೆ ಆಗಿದ್ದು ಕೊಲ್ಲೂರು ದೇವಸ್ಥಾನದಲ್ಲೇ. ಸೊ ಎಲ್ಲ ನಮ್ಗೆ ಕುಂದಾಪುರ ಸುತ್ತಮುತ್ತ ಇದೆ ನನ್ನ ಜೀವನದಲ್ಲಿರುವ ಎಲ್ಲ ಮೇಜರ್ ಇವೆಂಟ್ಸು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕುಂದಾಪುರ ನಾನು ಕನ್ನಡ ಭಾಷೆ ಕಲ್ತಿರೋದೇ ಕುಂದಾಪುರದಿಂದ. ನನಗೆ ಕೃಷ್ಣಮೂರ್ತಿ ಅಂತ ಹೇಳಿ RN ಶೆಟ್ಟಿ ಕಾಲೇಜ್ ಫ್ಯಾಕಲ್ಟಿ ಅವರೇ ನನಗೆ ಕನ್ನಡ ಭಾಷೆ ಕಲಿಸಿರುವಂಥದ್ದು. ನಮಗೆ SP ಆಗಿ ಪ್ರಮೋಷನ್ ಆಗ್ಬೇಕಾದ್ರೆ ಕನ್ನಡದಲ್ಲಿ ಎಕ್ಸಾಮ್ ಬರೆಯಬೇಕು, ಇಂಟರ್ವ್ಯೂ ಕೊಡಬೇಕು. ಅದಾಗಲಿಲ್ಲ ಅಂದ್ರೆ ನಮಗೆ SP ಪೋಸ್ಟ್ ಕೊಡಲ್ಲ, ಎಲ್ಲ IPS ಆಫೀಸರ್ಸಿಗೆ. ಸೊ ನನಗೆ ಕನ್ನಡ ಕಲಿಸಿರೋದು ಇಲ್ಲಿ, ಅದಕ್ಕೆ ಅಥವಾ ಕಲ್ತಿದ್ದು ಇಲ್ಲಿ, ಅದಕ್ಕೇನೆ ಈ ಅಡ್ಡಿಲ್ಲ ಮತ್ತೆ ಈ ತರ ಪದಗಳೆಲ್ಲ ನಂದು ಡೈಲಿ ಯೂಸೇಜ್ ಅಲ್ಲಿ ಇರುವಂಥದ್ದು. ಹಾಗಾಗಿ ಒಬ್ಬ ಕನ್ನಡಿಗರಾಗಿರುವಂತ ಅಥವಾ ಕರ್ನಾಟಕದಲ್ಲಿ ಕೆಲಸ ಮಾಡೋ ವಿಚಾರದಲ್ಲಿ ನನಗೆ ಹೆಮ್ಮೆ ಇದ್ರೆ, ಅದಕ್ಕಿಂತ ಜಾಸ್ತಿ ಹೆಮ್ಮೆ ನನಗೆ ಒಬ್ಬ ಕುಂದಾಪುರದನಾಗಿ ಇದ್ದೀನಿ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸುಜ್ಞಾನ ಎಜುಕೇಷನಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ರಮೇಶ್ ಶೆಟ್ಟಿ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ವಿವರಿಸಿದರು. ಹೇಳಿದಾಗ ನಮ್ಮ ಟೈಮ್ ಮುಗೀತು, ಆಲ್ಮೋಸ್ಟ್ 60 ಏಜಲ್ಲಿ ಇರ್ತೇವೆ, ಇನ್ನು 10-20 ವರ್ಷ ಅಂತ. ಬಟ್ ಮುಂದೆ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕಾದ ವಿದ್ಯಾರ್ಥಿಗಳಾದ ಕಾರಣ ವಿದ್ಯಾರ್ಥಿಗಳಿಗೆ ಸರ್ವ ಆ್ಯಂಗಲಲ್ಲಿ ಸಪೋರ್ಟ್ ಸಿಕ್ಕಿದ್ರೆ ಮಾತ್ರ ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಆಗತ್ತೆ. ಉದಾಹರಣೆ, ಎಷ್ಟೋ ಭಾಷೆಗಳು ಭಾಷೆ ಶಬ್ದಗಳು ನಮ್ಗೆ ಗೊತ್ತೇ ಇರುವುದಿಲ್ಲ. ನಿನ್ನೆ ಮಾತನಾಡ್ತಾ ತಿರಿ ಅಡಿ ಇಡುವಂಥದ್ದು ಏನು ಅಂತ ಹೇಳ್ತಿದ್ರೆ ಕರೆಗೆ ಒಬ್ಬ ಇರ್ಕಿ ಅಂದ್ರು. ಅಂದ್ರೆ ಇರ್ಬೇಕು ಅನ್ನೋದು, ಇರ್ಕ್ ಅಂತ ಹೇಳಿದ್ರೆ ಇರ್ಬೇಕು, ಇರ್ಕಿ ಅಂದ್ರೆ ಬೇರೆ ಶಬ್ದ. ಎಷ್ಟು ಶಬ್ದದ ಸಣ್ಣ ವಿಷಯದಲ್ಲಿ ಕುಂದಾಪುರ ಕನ್ನಡ ಇದೆ ಅಂತ ಹೇಳಲಿಕ್ಕೆ. ಹಾಗೆ ಕೆಲವೊಂದು ಶಬ್ದ ಎಷ್ಟೋ ಕುಂದಾಪುರದವರಿಗೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಹಿಟ್ಲರಿ ಅಂತ ಹೇಳಿದ್ರೆ ನನ್ನ ಮಕ್ಕಳ ಹತ್ರ ಹಿಟ್ಲರಿ ಅಲ್ಲ ಪಾಪ, ಹಿಟ್ಲರ್ ಜರ್ಮನಿಂದ ಬರ್ತಾನೆ ಅಂತ ಹೇಳ್ಬೋದು. ಆ ಲೆವೆಲಿ ಬಂದ್ಬಿಟ್ಟಿದೆ ಇವತ್ತು. ಹಿಟ್ಲರಿ ಅನ್ನೋ ಶಬ್ದ ಮೀನಿಂಗ್ ಎಷ್ಟೋ ಜನರಿಗೆ ಗೊತ್ತಿರಲಿಲ್ಲ. ಕನ್ನಡದ ಕುಂದಾಪುರ ಮಾತಾಡೋ ಎಲ್ಲ ವಿದ್ಯಾಸಂಸ್ಥೆಗಳು ಸ್ಪಂದಿಸಿದ್ರೆ ಅತ್ಯದ್ಭುತವಾಗಿ ಕಟ್ಟಬಹುದು. ಮಾಜಿ ಸಚಿವ ಕೆ ಜಯಪ್ರಕಾಶ್ ಹೆಗ್ಡೆ ಸಮಾರೋಪ ಭಾಷಣ ಮಾಡಿದರು. ಹೇಳ್ತೆ, ಈ ಭಾಷೆ ಇತ್ತಲ್ಲ ಕೆಲವು ಸಲ ಇಟ್ ಕರಪ್ಟ್ಸ್. ನಿಮ್ಮ ಮನ್ಸಂಗೆ ಕೆಟ್ಟ ಶಬ್ದ ಉಪಯೋಗ ಮಾಡೋಕ್ಕಾದ್ರೆ ಇಟ್ ಕರಪ್ಟ್ಸ್ ದ ಮೈಂಡ್. ಅದು ಆಪ್ಕಾಗ ಬೇರೆಯವರಿಗೆ ಒಳ್ಳೆ ಶಬ್ದದಂಗೆ ಮಾತಾಡೋ ಅಭ್ಯಾಸ ಮಾಡಿದ್ರೆ ಶಾಶ್ವತವಾಗಿ ಉಳಿತದು. ನೀವೆಲ್ಲರೂ ದೋತಿಗಳೊಟ್ಟಿಗೆ ಕೆಟ್ಟ ಶಬ್ದ ಉಪಯೋಗ ಮಾಡ್ರು, ಅದು ಕಡೆಗೆ ಬೇರೆಯವರಿಗೂ ಅದೇ ಕೆಟ್ಟ ಶಬ್ದ ಉಪಯೋಗ ಮಾಡೋಕ್ಕಂತ ಅಭ್ಯಾಸ ಶುರುತ್ತೆ. ಅದನ್ನು ಮಾಡಬೇಡಿ. ನಾನು ಇಲ್ಲಿ ಮನುಷ್ಯರು ಯಾವ ರೀತಿ ಇರುತ್ತೆ ನಾವಂತ, ಒಂದು ಕಲ್ಲನ್ನು ತಗೊಂಡೋಗಿ ಮೂರ್ತಿ ಮಾಡಿ ದೇವಸ್ಥಾನಗಿಟ್ಟು ಪೂಜೆ ಮಾಡುತ್ತೆ ನಾವು, ಅದು ದೇವರಾಯೇ ಆಯಿತು ಒಂದೊಂದು ಅಡಿಯಲ್ಲಿ. ನೀವು ಇದನ್ನು ಸ್ವಲ್ಪ ಆಲೋಚನೆ ಮಾಡಿ. ಕಲ್ಲನ್ನು ಮೂರ್ತಿ ಮಾಡಿ ದೇವಸ್ಥಾನದೊಳಗೆ ಇಟ್ಟು ಕೂಡಲೇ ದೇವರಾಯಿತು. ಆ ದಿನನಿತ್ಯ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿತಲ್ಲ, ಅವ ಮನುಷ್ಯನೇ ಆಗಲಿಲ್ಲಲ್ಲ ಯಾಕೆ ಅಂದ್ರೆ ಕೇಂಡೆ ನಾನು. ಆ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಂಡೇ ಇದ್ದರೆ ನಾವು ನಮ್ಮ ಬೇರೆ ಕಡೆ ಹೆಂಗಿದ್ದಾಗೆಲ್ಲ ಭಾಷೆ ಮರ್ತು ಹಾಕೋದು, ಅಲ್ಲಿ ಭಾಷೆ ಇಲ್ಲಿ ಮಾತಾಡೋಕೆಲ್ಲ ಶುರು ಮಾಡಿ. ಇಲ್ಲಿ ಭಾಷೆ ಅಲ್ಲಿ ಹೋಗಿ ಮಾತಾಡೋದಲ್ಲ, ಅಲ್ಲಿ ಭಾಷೆ ಕಲ್ತ್ಕೊಂಡು ಇಲ್ಲಿ ಬಂದು ಭಾಷೆ ಮಾತಾಡೋಕೆ ಶುರು ಮಾಡಬೇಡಿ. ಯಾಕಂದರೆ ನಮಗೆ ಬೇಕಾದಂಥದ್ದು ಇಲ್ಲಿಯ ಕಲೆ ಸಂಸ್ಕೃತಿ ಉಳಿಸ್ಕೊಂಡು ಹಾಕೋದು. ಇಷ್ಟೆಲ್ಲ ಸೊತ್ತಿಟ್ಟಿರಲ್ಲ ಹಳ್ತು ಮನೆದು. ನಿಮ್ಮ ಮನೆಗೆ ಎಂತೆಂತ ಹಿಡಿತ ಮಕ್ಕಳು ಒಳ್ಳೆ ನಾಟಕ ಮಾಡಿ ತೋರಿಸ್ರಲ್ಲ, ಉಳ್ಜಪ್ಪದನ್ನು ತೋರಿಸ್ರು, ಎಲ್ಲ ಗುಡಿಸೋದಕ್ಕೆ ಅಭ್ಯಾಸವೇ ಇಲ್ಲ ಈಗ ಯಾರಿಗೂ. ಆದರೆ ಅಪ್ಪ ಅಬ್ಬಿ ಹತ್ರ ಕೆಲಸ ಮಾಡಿಸೋದು ಬಿಟ್ಟು ಮಕ್ಕಳು ಸ್ವಲ್ಪ ಶಾಲೆಯಿಂದ ಬಂದ್ಕೊಳ್ಳಿಕ್ಕೆ ಕೆಲಸ ಮಾಡುವ ಅಭ್ಯಾಸ ಮಾಡಿದ್ರೆ ಖಂಡಿತ ಬದಲಾದ ಸಮಾಜನ ಬದಲು ಮಾಡ್ಕೊ. ಅದಕ್ಕಿಂತ ಹೆಚ್ಚು ಅಂತಂದರೆ ನೀವು ದೊಡ್ಡದಾದ ಮೇಲೆ ಅಪ್ಪ ಅಬ್ಬಿನ ವೃದ್ಧಾಶ್ರಮಕ್ಕೆ ಹಾಕಿ ನೀವು ಸುಖದಂಗೆ ಇಪ್ಪಕ್ಕೆ ಕಾಣಬೇಡಿ, ಅವರನ್ನು ನಿಮ್ಮೊಟ್ಟಿಗೆ ಸಾಂಕಕ್ಕೆ ಕಾಣಿ. ಅದು ನಿಜವಾದ ಜೀವನ. ಅಪ್ಪ ಅಬ್ಬಿಯೊಟ್ಟಿಗಿದ್ದರೆ ಅದಕ್ಕಿಂತ ಖುಷಿ ಬೇರೆ ಯಾವುದೂ ಇರುವುದಿಲ್ಲ. ತಮ್ಮ ಜೀವನದುದ್ದಕ್ಕೂ ಸಮಾಜ ಸೇವೆಯನ್ನೇ ಧ್ಯೇಯವಾಗಿಸಿಕೊಂಡು ಬಡವರು ಶ್ರೀಮಂತರೆಂಬ ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರಿಗೂ ನೆರವಾಗುತ್ತಾ ಬಂದಿರುವ ಕುಂದಗನ್ನಡ ಅಧ್ಯಯನ ಪೀಠದ ಸ್ಥಾಪನೆಗಾಗಿ ಹಗಲಿರುಳು ಶ್ರಮಿಸಿ ಮಹತ್ತರ ಕೊಡುಗೆ ನೀಡಿರುವ ಜಯಪ್ರಕಾಶ್ ಹೆಗ್ಡೆಯವರನ್ನು ವೇದಿಕೆಯಲ್ಲಿ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕುಂದಾಪುರ ಉಪವಿಭಾಗದ ಸಹಾಯಕ ಆಯುಕ್ತೆ ಶ್ರೀಮತಿ ರಶ್ಮಿ SR ವಿದ್ಯಾರ್ಥಿ ಜೀವನದಲ್ಲಿ ಪರಿಶ್ರಮದ ಮಹತ್ವದ ಬಗ್ಗೆ ಕಿವಿಮಾತು ಹೇಳಿದರು.
ಕಾರ್ಯಕ್ರಮದ ವಿಶೇಷ ಭಾಗವಾಗಿ ಪ್ರತಿಷ್ಠಿತ ವಿದ್ಯಾರಣ್ಯ ಪ್ರಶಸ್ತಿಯನ್ನು ಕುಂದಾಪುರ ಕನ್ನಡ ಪ್ರತಿಷ್ಠಾನ ಬೆಂಗಳೂರು ಇವರಿಗೆ ಪ್ರದಾನಿಸಲಾಯಿತು. ಕುಂದಾಪುರ ಕನ್ನಡ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದ ಉದಯ ಹೆಗ್ಡೆಯವರು ಈ ಪ್ರಶಸ್ತಿಯನ್ನು ಗಣ್ಯರಿಂದ ಸ್ವೀಕರಿಸಿದರು. ಸಾಂಸ್ಕೃತಿಕ ಸ್ಪರ್ಧೆಗಳ ಒಟ್ಟಾರೆ ಪ್ರಶಸ್ತಿಯಲ್ಲಿ ಯಡಾಡಿ ಮತ್ಯಾಡಿಯ ಸುಜ್ಞಾನ ಪಿಯು ಕಾಲೇಜು ಪ್ರಥಮ ಸ್ಥಾನ ಪಡೆದರೆ, ಕೊಲ್ಲೂರು ಶ್ರೀ ಮೂಕಾಂಬಿಕಾ ಪಿಯು ಕಾಲೇಜು ದ್ವಿತೀಯ ಸ್ಥಾನ ಪಡೆದುಕೊಂಡಿತು. ಬಸರೂರಿನ ಶ್ರೀ ಶಾರದಾ ಪಿಯು ಕಾಲೇಜು ಮತ್ತು ಬಾರ್ಪೂರಿನ ಸುಜ್ಞಾನ ನ್ಯಾಷನಲ್ ಪಿಯು ಕಾಲೇಜುಗಳು ಜಂಟಿಯಾಗಿ ತೃತೀಯ ಸ್ಥಾನ ಪಡೆದುಕೊಂಡವು. ಪ್ರೌಢಶಾಲಾ ವಿಭಾಗದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಬ್ರಹ್ಮಾವರ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಆರಾಧ್ಯ ಕಾಂಚನ್ ಪ್ರಥಮ ಸ್ಥಾನ, ಜಿಎಚ್ಎಸ್ ಸಿದ್ದಾಪುರದ ರಿತ್ ಶೆಟ್ಟಿ ದ್ವಿತೀಯ ಸ್ಥಾನ ಹಾಗೂ ಕೆಎಸ್ಎಸ್ ಜಿಎಚ್ಎಸ್ ಹಕ್ಲಾಡಿಯ ವೈಭವ ಆರ್ ತೃತೀಯ ಸ್ಥಾನ ಪಡೆದರು. 8ನೇ ತರಗತಿ ವಿಭಾಗದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಗಂಗೊಳ್ಳಿಯ ಎಸ್ಪಿ ಶಾಲೆಯ ಸಂಜಿತ್ ಎಂ ದೇವಾಡಿಗ ಪ್ರಥಮ ಸ್ಥಾನ ಪಡೆದರೆ, ವಿದ್ಯಾರಣ್ಯ ಶಾಲೆಯ ವಿದ್ಯಾರ್ಥಿನಿಯರಾದ ಸಾನ್ನಿಧ್ಯ ದ್ವಿತೀಯ ಹಾಗೂ ನಿಧಿ ಕುಮಾರಿ ತೃತೀಯ ಸ್ಥಾನ ಪಡೆದು ಪ್ರಶಸ್ತಿಗೆ ಭಾಜನರಾದರು. ಸಮಾರಂಭದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ವಿಶ್ರಾಂತ ಉಪನಿರ್ದೇಶಕ ಮಾರುತಿ ಎಲ್, ಸುಜ್ಞಾನ ಎಜುಕೇಷನಲ್ ಟ್ರಸ್ಟ್ನ ಕೋಶಾಧಿಕಾರಿ ಭರತ್ ಶೆಟ್ಟಿ, ಸಂಸ್ಥೆಯ ಪ್ರಾಂಶುಪಾಲರಾದ ರಂಜನ್ ಶೆಟ್ಟಿ, ಮಂಗಳೂರು ವಿಶ್ವವಿದ್ಯಾನಿಲಯದ ಕುಂದಾಪುರ ಕನ್ನಡ ಅಧ್ಯಯನ ಪೀಠದ ಸದಸ್ಯರಾದ ಪಂಜು ಗಂಗೊಳ್ಳಿ ಮುಂತಾದವರು ಉಪಸ್ಥಿತರಿದ್ದರು. ಟ್ರಸ್ಟ್ನ ಕೋಶಾಧಿಕಾರಿ ಭರತ್ ಶೆಟ್ಟಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಉದ್ಘಾಟನಾ ಸಮಾರಂಭವನ್ನು ಪ್ರಕಾಶ್ ಆಚಾರ್ಯ ನಿರೂಪಿಸಿದರೆ, ಸಮಾರೋಪ ಕಾರ್ಯಕ್ರಮವನ್ನು ಪತ್ರಕರ್ತ ಕೆಸಿ ರಾಜೇಶ್ ನಿರೂಪಿಸಿದರು. ಸಂಸ್ಥೆಯ ಪ್ರಾಂಶುಪಾಲ ರಂಜನ್ ಶೆಟ್ಟಿ ವಂದಿಸಿದರು.